ಪ್ರೇಮಲೋಕ 2 ಮಾಡ್ತಿದ್ದೀನಿ ಅಂತ. ಸೊ ಅದರ ತಯಾರಿ ನಡುವೆ ಕೂಡ ಈ ಸಿನಿಮಾಗೆ ಡೇಟ್ ಕೊಟ್ಟಿದ್ದೀನಿ. ಅಷ್ಟರಲ್ಲಿ ಇದು ಮುಗಿಯುತ್ತಾ ಹೇಗೆ ಅಂತ ಖಂಡಿತ. ಅದಕ್ಕೆ ದುಡ್ಡು ಬೇಕಲ್ಲ, ಅದಕ್ಕೆಲ್ಲ ಮಾಡ್ಕೊಂಡು ಓಡಾಡೋದು ಇರಲಿಲ್ಲ. ನಾನು ಅನ್ಲೋಕ್ ಸೇರ್ಕೊಂಡ್ಬಿಟ್ಟಿದ್ದೀನಿ, ನನ್ನ ಜಾಗದಲ್ಲಿದ್ದೀನಿ, ನನ್ನ ಅನ್ಲೋಕದಲ್ಲಿದ್ದೀನಿ, ಪ್ರೇಮಲೋಕದಲ್ಲಿದ್ದೀನಿ. ನಾನು ಎಲ್ಲೂ ಹೋಗ್ತಾ ಇಲ್ಲ. ನಾನು ಮುಳುಗೋಗಿದ್ದೀನಿ ಪ್ರೇಮಲೋಕದಲ್ಲಿ. ಆಯಿತು, ಒಂದು 25 ಹಾಡು ರೆಡಿನೂ ಆಗೋಯ್ತು ಆ್ಯಕ್ಚುಲಾಗಿ. ಇನ್ನು ಹಂಗೇರೇನೋ ವೈಲೆನ್ಸ್ ಮಿಕ್ಸ್ ಮಾಡೋದು ಮಾತ್ರ ಅಲ್ಲಿ ಹೋಗ್ಬೇಕಂತ ಒಂದು ಡಿಸ್ಕಷನ್ ಕೂತಿದ್ದೀವಿ. ಅದು ಮುಗಿದೋಗುತ್ತೆ. ಮೇ 30 ಬರ್ತಡೇ ಸ್ಟಾರ್ಟು ಸಿನಿಮಾದ. ಅದು ಮನೋರಂಜನೆ, ನಾನು ಮೇಜರ್ ಪಾತ್ರ ಮಾಡ್ತಾ ಇರ್ತೀವಿ. ಹೀರೋಯಿನ್ ಇನ್ನೂ ಫಿಕ್ಸ್ ಆಗಿಲ್ಲ. ಇನ್ನೊಂದಷ್ಟು ಪಾತ್ರಗಳೆಲ್ಲ ಫಿಕ್ಸ್ ಮಾಡಿ ಸ್ಟಾರ್ಟ್. ಒಂದು ಹತ್ತಿರ ಒಂದು 40-50 ಸೆಟ್ ಬರುತ್ತೆ. ಸಿಕ್ಕಾಪಟ್ಟೆ ಖರ್ಚಂತೂ ಇರುತ್ತೆ. ಕಡಿಮೆ ಬಡ್ಜೆಟ್ ಅಂತೂ ಅಲ್ಲ ಸಿನಿಮಾ. ಅದ್ರದ್ದು ಬಂದಾಗ, ವೇದಿಕೆ ಬಂದಾಗ ದೊಡ್ಡದಾಗೆ ಮಾತಾಡೋಣ. ಇಲ್ಲಿ ಅರ್ಧ ಮಾತಾಡ್ಬಿಟ್ರೆ ಹೋಗ್ಬಿಡುತ್ತೆ, ಅದು ವಿಷಯ ಹೊರಟೋಗುತ್ತೆ. ಮಾತಾಡ್ತೀನಿ. ವಿಕ್ರಮ್ ಬಂದು ಹೋಗ್ತಾನೆ. ರವಿಚಂದ್ರನ್ ಸರ್, ಓಕೆ, ವೆರಿ ಬಿಗ್ ಥ್ಯಾಂಕ್ಸ್ ಫಾರ್ ರವಿಚಂದ್ರನ್ ಸರ್ ಅಗೇನ್, ಫಾರ್ ಆಲ್ ಆಫ್ ಯು ಅಗೇನ್.